ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಆ್ಯಂಡ್ ಇದು ಫಸ್ಟ್ ವ್ಲಾಗ್, ನಾನು ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ನರ್ವಸ್ ಆಗ್ತಿದೆ, ಬಟ್ ಸ್ಟಿಲ್ ಮಾಡೋಣ. ಇವತ್ತಿನ ವೀಡಿಯೋ ಏನಂತ ಅಂದರೆ, ಇವತ್ತು ಸುಮ್ಮನೆ ಆಗಿ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ. ನಾನು ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಮಾಡ್ತೀನಿ. ಸೊ ಇನ್ನು ತುಂಬ ಕೆಲಸ ಇದೆ. ಇನ್ನು ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು. ಸೊ ನೋಡಿ, ಆಲ್ರೆಡಿ ನನ್ನ ಆಯುಧನೂ ರೆಡಿ ಇದೆ, ಮನೆ ಒರೆಸ್ಬೇಕು. ಸೊ ಯಾರೆಲ್ಲ ಸಂಕಷ್ಟಹರ ಚತುರ್ಥಿ ಮಾಡ್ತಾಯಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವಾಗ ಸ್ನಾನ ಮುಗೀತು. ಇವಾಗ ಕಡಲೆಕಾಳು ಹಾರ ಮಾಡ್ತಾಯಿದ್ದೀನಿ. ನಾನು ನೈಟೇ ಗಣೇಶನ ಹಾರ ಮಾಡೋಕ್ಕೆ ಅಂದ್ಬಿಟ್ಟು ಕಡಲೆಕಾಳು ನೆನೆ ಹಾಕಿದ್ದೆ. 21 ಕಡಲೆಕಾಳನ್ನ ಸೇರಿಸಿ ಇವಾಗ ಹಾರ ಮಾಡ್ತೀನಿ. ಇದೆಲ್ಲ ನೋಡ್ಬಿಟ್ಟು ಏನು ಅಂದ್ಕೊಬಿಡಿ, ಇದೆಲ್ಲ ನಮ್ಮ ಅಪ್ಪಾಜಿದು. ಎಲ್ಲೂ ಕರೆಕ್ಟಾಗಿ ಬೆಳಗ್ಗೆ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡೆ. ಸೊ ನಾನು ಬೆಳಿಗ್ಗೆನೇ ಹೇಳ್ದಂಗೆ ಇವತ್ತು ಸಂಕಷ್ಟಹರ ಚತುರ್ಥಿ. ಈ ಸರಿ ವಿಶೇಷ ಏನಂತ ಅಂದರೆ, ಇದು ವಿಭುವನ ಸಂಕಷ್ಟಹರ ಚತುರ್ಥಿ. ಇದು 32 ತಿಂಗಳಿಗೆ ಒಂದು ಸರಿ ಬರುತ್ತಂತೆ. ಸೊ ನಾನು ಇವತ್ತು ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ತಿಂಗಳು ನಾನು ಉಪವಾಸ ಇದ್ದು ಪೂಜೆ ಮಾಡ್ತಾ ಇರಲಿಲ್ಲ. ಯಾಕಂತಂದರೆ ನನಗೆ ಮೈಗ್ರೇನ್ ಇರೋದ್ರಿಂದ ನನಗೆ ಹಸ್ಕೊಂಡಿದ್ರೆ ತಲೆನೋವು ಬಂದುಬಿಡುತ್ತೆ. ಬಟ್ ಈ ಸರಿ ವಿಶೇಷವಾಗಿ ಬಂದಿರೋದ್ರಿಂದ ಉಪವಾಸ ಇರೋಣ ಅಂದ್ಬಿಟ್ಟು ಇದ್ದೀನಿ. ನಾನು ಎಲ್ಲರಿಗೂ ಉಪವಾಸ ಇದ್ದೇ ಪೂಜೆ ಮಾಡಿ ಅಂತ ಹೇಳಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಹೆಲ್ತ್ ಕಂಡೀಷನ್ ಸರಿ ಇರಲ್ಲ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಮೆಡಿಸನ್ ತೊಗೋತಿರ್ತಾರೆ. ಹಾಗಾಗಿ ಎಲ್ಲರಿಗೂ ಉಪವಾಸ ಇದು ಮಾಡೋಕ್ಕಾಗಲ್ಲ. ದೇವರು ಅಷ್ಟೇ ಉಪವಾಸ ಇದ್ದೇ ಪೂಜೆ ಮಾಡಿ ಅಂತ ಏನು ಹೇಳಲ್ಲ. ಎಲ್ಲ ನಮ್ಮ ನಂಬಿಕೆ. ದೇವರು ಮನ್ಸು ನೋಡ್ತಾನೆ, ಮನ್ಸು ನೋಡ್ತಾನೆ, ಮನ್ಸು ಚೆನ್ನಾಗಿರಬೇಕು. ದೇವರು ನಮ್ಮ ಪೂಜೆ ಹೆಂಗಿದ್ರು ಒಪ್ಕೋಬೇಕು ಅಂತಂದರೆ, ಯಾರಿಗೂ ಅಸೂಯೆ ಪಡಬಾರ್ದು, ಯಾರಿಗೂ ಶಾಪ ಆಗಬಾರ್ದು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸಬೇಕು. ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಹೊಟ್ಟೆ ತುಂಬ ಊಟ ಸಿಗಲಿ, ಎಲ್ಲರಿಗೂ ಕಣ್ಣು ತುಂಬ ನಿದ್ದೆವಿರಲಿ, ಯಾರಿಗೂ ಶಾಪ ಹಾಕೋದು ಬೇಡ. ಅವಾಗ ಮಾತ್ರ ನಾವು ಹೆಂಗೆ ಪೂಜೆ ಮಾಡಿದ್ರು, ಉಪವಾಸ ಇಲ್ಲ ಅಂದರೂ ದೇವ್ರು ಒಪ್ಕೋತಾರೆ. ಸೊ ಗೈಸ್, ನಾನು ತುಂಬ ದೊಡ್ಡ ಮಾತಾಡ್ತಾ ಇದ್ದೀನಿ. ನಾನಿನ್ನೂ ತುಂಬ ಚಿಕ್ಕ ಹುಡುಗಿ ಗೈಸ್. ಸೊ ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಬೇಕು, ಹೂವು ಇಲ್ಲ. ನಾನು ಅವಾಗಲೇ ಕೆಲವೊಬ್ಬರು ಎಕ್ಕದು ಊರಿಂದ ಹಾರ ಮಾಡಿ ಹಾಕ್ತಾರೆ, ಅದು ತುಂಬಾ ಒಳ್ಳೆಯದು. ಬಟ್ ಇಲ್ಲೆಲ್ಲೂ ನನಗೆ ಎಕ್ಕದ ಹೂವು ಸಿಗಲಿಲ್ಲ, ಹಾಗಾಗಿ ಕಡಲೆಕಾಳು ಹಾರ ಮಾಡ್ತಾಯಿದ್ದೀನಿ. ಇನ್ನು ಹೂವು ಕಿತ್ಕೊಬರ್ಬೇಕು. ಹೂವು ಕಿತ್ಕೊಬಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಈ ಕಡಲೆಕಾಳಿನ ಹಾರದ ಬಗ್ಗೆ ಹೇಳೋದಾದರೆ, ಗಣೇಶನಿಗೆ ಕಡಲೆಕಾಳು ಅಂದರೆ ತುಂಬಾ ಇಷ್ಟ. ಹಾಗೆ ಕಡಲೆಕಾಳು ಉಸ್ಲಿನೂ ಕೂಡ ಅಷ್ಟೇ ತುಂಬಾ ಇಷ್ಟ. ಹಾಗಾಗಿ ನಾವು ಹಬ್ಬ ಹರಿದಿನಗಳಲ್ಲಿ ನೈವೇದ್ಯವಾಗಿ ಗಣೇಶನಿಗೆ ಅರ್ಪಿಸ್ತೀವಿ. ಈಗಲೂ ಅಷ್ಟೇ ಮಲೆನಾಡು ಸೈಡಲ್ಲೆಲ್ಲ ದೇವಸ್ಥಾನಗಳಲ್ಲಿ ಭಕ್ತರು ಅವ್ರ ಕೋರಿಕೆ ಏನಾದರೂ ಈಡೇರಿದಾಗ ಮೂಟೆಗಟ್ಟಲೆ ಕಡಲೆಕಾಳನ್ನ ತಂದು ಗಣೇಶನಿಗೆ ಹರಕೆ ರೂಪದಲ್ಲಿ ಕೊಡ್ತಾರೆ. ಇನ್ನು ಗಣೇಶನಿಗೆ ಪೂಜೆ ಮಾಡುವಾಗ ನಾವು ಕೆಂಪು ಅಕ್ಷತೆಯನ್ನು ಬಳಸ್ತೀವಿ. ಯಾಕಂತಂದರೆ ಗಣೇಶನಿಗೆ ತುಂಬ ಪ್ರಿಯವಾದಂತಹ ಬಣ್ಣ ಕೆಂಪು. ಹೂ ಕೂಡ ಅಷ್ಟೇ, ನೀವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನೋಡಿರ್ತೀರ, ಗಣೇಶನಿಗೆ ಪೂಜೆ ಮಾಡುವಾಗ ಜಾಸ್ತಿ ಕೆಂಪು ಹೂಗಳನ್ನೇ ಬಳಸ್ತಾರೆ. ಅಂದರೆ ಕೆಂಪು ದಾಸವಾಳ, ಈ ಥರ ಹೂಗಳನ್ನ. ಆಮೇಲೆ ನಾನು ಪ್ರಸಾದಕ್ಕೆ ಕಡಲೆ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನೀವು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಇಡ್ಬೋದು. ನಮ್ಮ ಹಳ್ಳಿಗಳಲ್ಲಿ ಸಗಣಿಯಿಂದ ಮಾಡಿರುವಂಥ ಗಣೇಶನಿಗೆ ತುಂಬಾ ವಿಶೇಷವಾದಂಥ ಸ್ಥಾನ ಇದೆ. ನಮ್ಮ ರೈತರು ಮುಂದಿನ ವರ್ಷ ಚೆನ್ನಾಗಿ ಬೆಳೆ ಬರಲಿ, ಹಾಗೆ ದನಕರುಗಳು ತುಂಬಾ ಆರೋಗ್ಯವಾಗಿರಲಿ ಅಂದ್ಬಿಟ್ಟು ಸಗಣಿಯಿಂದ ಮಾಡಿರುವಂಥ ಗಣೇಶನ ಪೂಜಿಸ್ತಾರೆ. ಹಾಗೆ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಸಗಣಿಯಿಂದ ಮಾಡಿರುವಂಥ ಗಣೇಶನ ಪೂಜಿಸಿ ನಂತರ ನಾವು ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಗಣೇಶನಿಗೆ ಮೋದಕ ಹಾಗೆ ಲಾಡು ಹೇಗೆ ಇಷ್ಟನೋ ಬೆಲ್ಲನೂ ಅಷ್ಟೇ ತುಂಬಾ ಇಷ್ಟ. ಹಾಗಾಗಿ ನಾವು ಆ ಬೆಲ್ಲನೇ ದೀಪ ಮಾಡಿಕೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಚಿಸಿ ಪೂಜೆ ಮಾಡ್ತೀವಿ. ಆಮೇಲೆ ದೊಡ್ಡವ್ರು ಏನು ಹೇಳ್ತಾರೆ ಅಂತ ಅಂದರೆ, ಈ ಬೆಲ್ಲ ಹೇಗೆ ಕರಗುತ್ತೋ ಹಾಗೆ ನಮ್ಮ ಕಷ್ಟಗಳು ಕೂಡ ಕರಗಿ ಹೋಗುತ್ತೆ ಅಂತ ಹೇಳ್ತಾರೆ.
ಇನ್ನು ಗಣೇಶನ ಪೂಜೆಗೆ ಗರಿಕೆ ಇರಲೇಬೇಕು. ಗಣೇಶನ ಗರಿಕೆ ಪ್ರಿಯ ಅಂತ ಹೇಳ್ತೀವಿ. ಗಣೇಶನಿಗೆ ಗರಿಕೆ ಅರ್ಪಿಸಿ ಪೂಜೆ ಮಾಡೋದ್ರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಹಿಂದೆ ಅನಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನ ಕಣ್ಣಿಂದ ಬೆಂಕಿ ಜ್ವಾಲೆಗಳು ಬರ್ತಿರುತ್ತೆ. ಸೊ ಜನಗಳನ್ನ ಕಾಪಾಡೋಕ್ಕೆ ಬೇರೆ ದೇವತೆಗಳು ಗಣೇಶನ ಮೊರೆ ಹೋಗ್ತಾರೆ. ಆವಾಗ ಗಣೇಶ ಆ ರಾಕ್ಷಸನ ನುಂಗಿದ ಮೇಲೆ ಅವರಿಗೆ ಹೊಟ್ಟೆ ಉರಿ ಮತ್ತು ದಾಹ ಸ್ಟಾರ್ಟ್ ಆಗುತ್ತೆ. ಆ ದೇವತೆಗಳು ಗಂಗೆನ ಕರ್ಕೊಬಂದರೂ ಆ ದಾಹ ಕಡಿಮೆ ಆಗಲ್ಲ. ಸೊ ಆವಾಗ ಅಲ್ಲಿದ್ದ ಮುನಿಗಳು 21 ಗರಿಕೆ ಹುಲ್ಲಿನ ಕವಲುಗಳನ್ನ ಗಣೇಶನ ತಲೆ ಮೇಲೆ ಇಟ್ಟಾಗ ಅದು ಕಡಿಮೆ ಆಗುತ್ತಂತೆ. ಆವಾಗಿಂದ ತನಗೆ ಯಾರು ಪೂಜೆಗೆ ಗರಿಕೆನ ಅರ್ಪಿಸ್ತಾರೆ ಅಂಥ ಭಕ್ತರಿಗೆ ಗಣೇಶ ಬೇಗ ಒಲಿದು ವರ ಕೊಡ್ತಾರಂತೆ. ಇನ್ನು ಪೂಜೆ ಆದಮೇಲೆ ಗಣಪತಿ ಅಷ್ಟೋತ್ತರವನ್ನು ಪಠಿಸ್ತಾ ಅಕ್ಷತೆಯಿಂದ ಅರ್ಚನೆ ಮಾಡಬೇಕು. ಸೊ ಇದನ್ನು ಮಾಡೋದ್ರಿಂದ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಹಾಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ನಾನು ಈ ಸಂಕಷ್ಟ ಚತುರ್ಥಿನ 6-7 ವರ್ಷದಿಂದ ಮಾಡ್ತಾ ಬರ್ತಿದ್ದೀನಿ. ಸೊ ನೀವು ಕೇಳ್ಬೋದು ನಿಮಗೆ ಏನು ಒಳ್ಳೆಯದಾಗಿದೆ ಅಂತ. ಅದು ನನಗೆ ಗೊತ್ತಿಲ್ಲ, ಬಟ್ ಕೆಟ್ಟದಂತೂ ಆಗಿಲ್ಲ. ಎಷ್ಟೋ ಜನಕ್ಕೆ ಹೊಟ್ಟೆ ತುಂಬ ಊಟ ಇರಲ್ಲ, ಬಟ್ಟೆ ಇರಲ್ಲ, ಬಟ್ ದೇವರು ನಮಗೆ ಒಳ್ಳೆ ಲೈಫ್ನ ಕೊಟ್ಟಿದ್ದಾನೆ. ಸೊ ಯಾವಾಗಲೂ ಅದಕ್ಕೋಸ್ಕರ ನಾವು ದೇವರಿಗೆ ಥ್ಯಾಂಕ್ಫುಲ್ ಆಗಿರೋಣ. ರೈಸ್ ಪೂಜೆ ಮುಗಿತು. ಆಲ್ರೆಡಿ 3 ಗಂಟೆ. ಇವಾಗ ಹಾಲು ಕುಡಿತಾ ಇದ್ದೀನಿ. ರೈಸ್ ಪೂಜೆ ಮುಗೀತು. ಆಲ್ರೆಡಿ 3 ಗಂಟೆ. ಇವಾಗ ನಾನು ನನ್ನ ಮಗನ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ನಿನ್ನೂ ಕರ್ಕೊಂಡು ಹೋಗ್ತೀನಿ. ನಮ್ಮ ಮಮ್ಮಿ ತರಿಸ್ತೀನಿ ನೋಡಿ. ಸಂತೂರ್ ಮಾಡ್ಕೊಂಡೋಗ್ತಾನೆ. ಬಾಯ್ ಬಾಯ್ ಮಾತಾಡಿ. ಹಾಯ್ ಗಾಯ್ಸ್. ವಿಡಿಯೋ ಲೈಕ್ ಮಾಡಿ ಹೇಳಿ. ಲೈಕ್ ಮಾಡಿ, ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅನ್ನಪ್ಪಜ್ಜಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗ ಅನ್ನಿ ಇಬ್ರು. ಆಲ್ ದಿ ಬೆಸ್ಟ್ ಅನ್ನಿ. ಆಲ್ ದಿ ಬೆಸ್ಟ್. ಅಮಲು ಇಲ್ಲಿ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಟು ಸ್ವಾತಿ ಮಮ್ಮಿ ಯೂಟ್ಯೂಬ್ ಚಾನೆಲ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಸೊ ಗೈಸ್, ಚಂದ್ರನ ನೋಡಿದ್ದಾಯಿತು. ಇವಾಗ ಇನ್ನೊಂದು ಸರಿ ಪೂಜೆ ಮಾಡಿದರೆ ವ್ರತ ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.